ದರ್ಶನ್ ಒಳ್ಳೆಯ ನಟನೆ ಮಾಡುವಂಥ ನಟ, ಕನ್ನಡದ ಅತ್ಯಂತ ಪರಿಣಾಮಕಾರಿ ಪ್ರಭಾವಿ ಚಲನಚಿತ್ರ ನಟ, ಯಾವುದಕ್ಕೆ ಎರಡು ಮಾತಿಲ್ಲ. ಆದರೆ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ತಮ್ಮ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಜೀವನವನ್ನು ಸಹ ಶುದ್ಧವಾಗಿಡಬೇಕಾಗಿರ್ತಕ್ಕಂಥದ್ದು ಅವರ ಧರ್ಮ. ಯಾಕಂದರೆ ಅನೇಕ ಜನ ಫಾಲೋಯರ್ಸ್ ಇರೋದರಿಂದ ಅವರು ಒಬ್ಬ ಮಾರ್ಗದರ್ಶಿಯಾಗಿ ಸಹಜವಾಗಿ ಚಲನಚಿತ್ರ ನಟರು ಆಗಿರಬೇಕಾಗತ್ತೆ. ನಮಗೆ ಈ ರೀತಿ ಅನೇಕ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅನೇಕ NTR ಅವರು, ನಾಗೇಶ್ವರ ಅವರು, ಅನೇಕ ನಟರುಗಳಿದ್ದಾರೆ. ಅವರ ವೈಯಕ್ತಿಕ ಜೀವನ ಬೇರೆ, ಸಾರ್ವಜನಿಕ ಜೀವನನೂ ಬೇರೆ. ಅವರು ಯಾವತ್ತೂ ಸಹ ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನವನ್ನು ಬೆರೆಸ್ತಾ ಇರಲಿಲ್ಲ ಮತ್ತು ಮೌಲ್ಯಗಳನ್ನು ಎತ್ತಿಡಿತಾ ಇದ್ರು ಸಾರ್ವಜನಿಕ ಬದುಕಲ್ಲಿ. ಸೊ ಆ ಕಾರಣಕ್ಕಾಗಿ ಅನೇಕ ಜನ ಇವ್ರನ್ನ ಫಾಲೋ ಮಾಡ್ತಾ ಇರೋದ್ರಿಂದ ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನ ಸಹ ಭಾಳ ಮೌಲ್ಯಯುತವಾಗಿರ್ಬೇಕಾಗ್ತದೆ. ದುರಾದೃಷ್ಟವಶಾತ್ ಅನೇಕ ಸಂದರ್ಭದಲ್ಲಿ ದರ್ಶನ್ ಅವರು ಒಂದರ ಮೇಲೊಂದು ತಪ್ಪು ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ವ್ಯಕ್ತಿತ್ವ ಭಾಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಳ್ಳೆಯ ಜೀವನವನ್ನು ಮಾಡಬೇಕಂದ್ರೂ ಸಹ ತನ್ನ ಜೊತೆ ಇರ್ತಕ್ಕಂಥ ಸ್ನೇಹ ಬಳಗನೂ ಸಹ ಭಾಳ ಮುಖ್ಯವಾಗ್ತದೆ. ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಾಗ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ, ಅನೇಕ ಕಷ್ಟ ನಷ್ಟಗಳಿಗೆ ದಾರಿದೀಪ ಆಗ್ತಾರೆ. ಬಟ್ ಒಳ್ಳೆಯ ಸ್ನೇಹಿತರ ಬಳಗ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಒಗಲು ಬಂಟಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅನಾಹುತಗಳಿಗೆ ಎಡೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಸ್ನೇಹಿತರ ಪರಿಣಾಮ ಭಾಳಷ್ಟು ಇರ್ತದೆ ನಮ್ಮ ಬದುಕಿನಲ್ಲಿ. ಸೊ ಹಾಗಾಗಿ ಭಾಳ ಗಂಭೀರವಾಗಿ, ಭಾಳ ಪರಿಣಾಮಕಾರಿಯಾಗಿ, ಭಾಳ ನೀಟಾಗಿ ಜೀವನ ಮಾಡಬೇಕಾಗ್ತದೆ. ದುರಾದೃಷ್ಟ ಅಂದರೆ ಬ್ರೂಟಲ್ಲಾಗಿ ಈ ಸ್ವಾಮಿ ಪ್ರಕರಣ, ಇಂಥ ಸ್ವಾಮಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಏನು ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ, ಸುದ್ದಿಗಳ ಪ್ರಕಾರ ನಾವು ಗಮನಿಸಿದಾಗ ಕ್ರೂರವಾಗಿ ಹಲ್ಲೆ ಮಾಡಿ, ತನ್ನ ಶರೀರದ ಮೇಲೆ ವಿವಿಧ ರೀತಿಯಲ್ಲಿ ಅಸಾಲ್ಟ್ ಮಾಡಿ, ಹಲ್ಲೆ ಮಾಡಿ, ಭಯಂಕರವಾಗಿ ಅವ್ರನ್ನ ಕೊಲೆ ಮಾಡಿ, ಸಾಕ್ಷಿಗಳನ್ನು ನಾಶ ಮಾಡಬೇಕಾಗತಕ್ಕಂಥ ದೃಷ್ಟಿಯಿಂದ ಶವವನ್ನು ಬಿಸಾಡಿ, ಜೊತೆಗೆ ಅವ್ರನ್ನೇ ಒಂದಷ್ಟು ಜನನ ಸರೆಂಡರ್ ಆಗಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಆರೋಪಗಳಿದೆಯಲ್ಲ, ಅದು ನಿಜವಾಗ್ಲೂ ಸಹ ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪ. ನನ್ನ ಪ್ರಕಾರವಾಗಿ ಪೊಲೀಸರು ಇಂಚು ಸಹ, ಪ್ರತಿ ಹೆಜ್ಜೆಯಲ್ಲೂ ಸಹ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೆ ಅಂತ ತಪ್ಪಾಗಲಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.